So hey guys, back with a new video guys. ಇವತ್ತು ನೋಡೋಣ ನಾವು IPL ದ ಸಂಡೇ ಡಬಲ್ ಹೆಡರ್ ಮ್ಯಾಚ್, ಸಂಡೇದ ಸೆಕೆಂಡ್ ಮ್ಯಾಚ್, IPL 11th ಮ್ಯಾಚ್ RR ವರ್ಸಸ್ CSK ಗೈಸ್. ಇವತ್ತು ನೋಡೋಣ ಇದ್ರನಾಗ ಈ ಮ್ಯಾಚ್ ನಾಗ ಯಾರು ಹೆಂಗ್ ಪರ್ಫಾರ್ಮ್ ಮಾಡ್ತಾರ, ಹೆಡ್ ಟು ಹೆಡ್ ನೋಡೋಣ, ಕೀ ರಿಪೋರ್ಟ್ಸ್ ಕೀ ಸ್ಟಾಟ್ಸ್ ನೋಡೋಣ, ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಯಾರ್ ಪ್ಲೇಯರ್ ನೀವು ಸ್ಮಾಲ್ ಲೀಗ್ ನಾಗ ತಗೋಬೇಕು, ಯಾವ ಪ್ಲೇಯರ್ ಗ್ರ್ಯಾಂಡ್ ಲೀಗ್ ನಾಗ ತಗೋಬೇಕು, ಯಾರು ಪರ್ಫಾರ್ಮ್ ಮಾಡ್ತಾರೆ ಯಾರಿಲ್ಲ, ನನ್ನ ಫ್ಯಾಂಟಸಿ ಟಿಪ್ಸ್, ಆಮೇಲೆ ನನ್ನ ಫೈನಲ್ ಮ್ಯಾಚ್ ಪ್ರಿಡಿಕ್ಷನ್ಸ್ ಕೊಡ್ತೀನಿ ಗೈಸ್. ಬರ್ರಿ ಇವತ್ತು ನಾವು ನೋಡೋಣ ಯಾರು ಹೆಂಗ್ ಪರ್ಫಾರ್ಮ್ ಮಾಡ್ತಾರಂತ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಟೀಮ್ ನ್ಯೂಸ್ ಗೈಸ್. ಟೀಮ್ ನ್ಯೂಸ್ ನಮ್ ಚೆನ್ನೈದವ್ರದ ಟೀಮ್ ನ್ಯೂಸ್ ಏನಪ್ಪಾ ಅಂದ್ರೆ, ನಮ್ ಚೆನ್ನೈದವರು ಇಸ್ ಕಮಿಂಗ್ ಆಫ್ಟರ್ ದ ಲಾಸ್. ದೇ ಕ್ಯಾನ್ ಥಿಂಕ್ ಅಬೌಟ್ ಬ್ರಿಂಗಿಂಗ್ ಕಾನ್ವೆ ಅಂಡ್ ಶಂಕರ್ ಟು ಸ್ಟ್ರೆಂಥನ್ ದ ಬ್ಯಾಟಿಂಗ್ ಸೆಕ್ಷನ್ ಗೈಸ್. ಸ್ಯಾಮ್ ಕರನ್ ಆಡಿಸ್ಬಾರ್ದು ಅನ್ಸ್ತೀನಿ ನಾನು. ಏನು ಉಪಯೋಗ ಮಾಡ್ಕೊಳಕತ್ತಿಲ್ಲ ಅವ್ನಿಗೆ ಚಲೋಗ. ಬಾಲಿಂಗ್ ಕೂಡ ಅಂತಿಲ್ಲ, ಬ್ಯಾಟಿಂಗ್ ಕೂಡ ಅಂತಾರ, ಬ್ಯಾಟಿಂಗ್ ನಾಗೂ ಪರ್ಫಾರ್ಮ್ ಮಾಡತ್ತಿಲ್ಲ. ಸೊ ನನಗೆ ಅನ್ಸೋ ಮಟ್ಟಿಗೆ ಕಾನ್ವೆ ತರಬೇಕು ಅವ್ನ ಬದ್ಲಿ ಅವ್ನು ಕಾನ್ವೆ ಆಡಿಸ್ಬೇಕು ಗೈಸ್, ಕಾನ್ವೆಗ. ಸೊ ಅದ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಟೀಮ್ ನ್ಯೂಸ್ ನಾಗ RR ಡೋಂಟ್ ಹ್ಯಾವ್ ಗ್ರೇಟ್ ಬೆಂಚ್ ಸ್ಟ್ರೆಂತ್, ಸೊ ನೋ ಮೇಜರ್ ಚೇಂಜಸ್ ಎಕ್ಸ್ಪೆಕ್ಟೆಡ್. ಅವ್ರದ್ದು ಸೇಮ್ ಸ್ಟಾರ್ಟಿಂಗ್ ಲೆವೆನ್ ಏನೈತೆ ಅದ ಐತ್ ಗೈಸ್, ಅದನ್ನ ಇಟ್ಕೊಂಡು ಆಡ್ತಾರೆ. ಸೊ ಸ್ಟ್ರಾಂಗ್ ಟೀಮ್ ಅಂದ್ರೆ ಅದ ಗೈಸ್ ಅವ್ರದ್ದು. ಅದಕ್ಕಿಂತ ಮೇರೆ ಮಾಡ್ಬೇಕಂದ್ರೆ ಏನ್ ಯಾರು ಪ್ಲೇಯರ್ಸ್ ಅಷ್ಟಿಲ್ಲ, ಇದ ಸ್ಟ್ರಾಂಗ್ ಟೀಮ್ ಐತೆ ಗೈಸ್ ಅವ್ರದ್ದು. ನಂಗೆ ಅನ್ಸೋ ಮಟ್ಟಿಗೆ ಅದ ಟೀಮ್ ಮಾಡ್ಕೊಂಡು ಆಡ್ತಾರೆ ಗೈಸ್ ಅವ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಗೈಸ್ ನಮ್ದು ಪ್ರಾಬಬಲ್ 12 ನೋಡೋಣ ಗೈಸ್. ಪ್ರಾಬಬಲ್ 12 ಆಫ್ ಚೆನ್ನೈ ನೋಡೋಣ ಫಸ್ಟ್. ಪ್ರಾಬಬಲ್ 12 ಆಫ್ ಚೆನ್ನೈನಾಗ R ರವೀಂದ್ರ, ಡಿ ಕಾನ್ವೆ ನನ್ ಪೇನ್ಸ್ ನನ್ಗೆ ಅನ್ಸೋ ಮಟ್ಟಿಗೆ ಹಾಕಿಂಗ್ ಗೈಸ್, ಯಾಕಂದ್ರೆ ಅವ್ನ ಬದ್ಲಿ ಸ್ಯಾಮ್ ಕರನ್ ಇರ್ಬೇಕಿತ್ತು. ಸೊ ಈ ನೋಡೋಣ ಸ್ಟಾರ್ಟಿಂಗ್ ಲೆವೆಲ್ ಏನೈತೆ ಅಂತ ನಾನು ಟಾಸ್ ಆಗಿದ್ಮೇಲೆ ಹೇಳ್ತೀನಿ. ಟಾಸ್ ಆಗಿದ್ಮೇಲೆ ಪ್ಲೇಯರ್ಸ್ ಬಿಡ್ತಾರ, ಸೊ ಅವಾಗ ಹೇಳ್ತೀನಿ ನಾನು ಸ್ಟಾರ್ಟಿಂಗ್ ಲೆವೆಲ್. ಸೊ ಇದೇ ನೋಡೋಣ ಗೈಸ್, ಇದು ಹೆಂಗೈತಂತ. R ಅಂದ್ರೆ ಡಿ ಕಾನ್ವೆ, ರಿತುರಾಜ್ ಗಾಯಕ್ವಾಡ, ವಿ ಶಂಕರ್, ಶುಭಮ್ ದುಬೆ, ರವೀಂದ್ರ ಜಡೇಜಾ, ಮಹೇಂದ್ರ ಸಿಂಗ್ ಧೋನಿ, R ಅಶ್ವಿನ್, ಕೆ ಕಂಬೋಜಿ, ಎನ್ ಖಲೀಲ್ ಅಹ್ಮದ್, ನೂರ್ ಅಹ್ಮದ್, ಎಂ ಪತಿರಾನ ಗೈಸ್. ಇವ್ರು ಬಂದ್ಬಿಟ್ಟು ಸ್ಟಾರ್ಟಿಂಗ್ 12 ನೋಡೋಣ ಗೈಸ್ ಚೆನ್ನೈ ಟೀಮ್ ದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ರಾಜಸ್ಥಾನ್ ರಾಯಲ್ಸ್ ನೋಡೋಣ ಗೈಸ್. ಫಸ್ಟ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್, ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್, ನಿತೀಶ್ ರಾಣಾ, ಧ್ರುವ್ ಜೂರಿಯಲ್, ಎಸ್ ಅಟ್ಮಾಯರ್, ಶುಭಮ್ ದುಬೆ, W ಅಸರಂಗ, ಜೆ ಆರ್ಚರ್, ಎಂ ತೀಕ್ಷಾಣ, ಟಿ ದೇಶಪಾಂಡೆ, ಯಶ್ ಶರ್ಮಾ, ಸಂದೀಪ್ ಶರ್ಮಾ ಗೈಸ್. ಇದು ಬಂದ್ಬಿಟ್ಟು ಪ್ರಾಬಬಲ್ 12 ಆಫ್ ಚೆನ್ನೈ ಗೈಸ್. ಇವಾಗ ಬಂದ್ಬಿಟ್ಟು ನೋಡೋಣ ನಾವು ಪಿಚ್ ರಿಪೋರ್ಟ್ನಾಗ ಪಿಚ್ ಎಲ್ಪ ಅಂತಂದ್ರೆ, ಈ ವೆನ್ಯೂ ಎಲ್ಪ ಅಂತಂದ್ರೆ ಬರ್ಸ್ಪರ ಕ್ರಿಕೆಟ್ ಸ್ಟೇಡಿಯಂ ಗುವಾಹಟಿನಾಗ ನಡೆದಿದೆ ಗೈಸ್. ಲಾಸ್ಟ್ ಮ್ಯಾಚ್ ಅಲ್ಲೇ ನಡೆದಿತ್ತು. ಲಾಸ್ಟ್ ಮ್ಯಾಚ್ ಅಂದ್ರೆ ಮೊನ್ನೆ ಒಂದು ಮ್ಯಾಚ್ ನಡೆದಿತ್ತು. ಆವರೇಜ್ ಸ್ಕೋರ್ ಎಕ್ಸ್ಪೆಕ್ಟೆಡ್ ಅಲ್ಲಿ 180 ಗೈಸ್, 180. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಐತಿ ಗೈಸ್. ಅದಾದ್ಮೇಲೆ ಬಾಲರ್ಸಿಗೆ ನ್ಯೂಟ್ರಲ್ ಐತಿ. ಓಕೆ ಬಾಲರ್ಸಿಗೆ ಗ್ರೌಂಡ್ ಅಂತಲ್ಲ, ಓಕೆ ಗೈಸ್, ಬಾಲರ್ಸ್ಗೂ ವಿಕೆಟ್ ಬೀಳ್ತಾವೆ. ಲಾಸ್ಟ್ 6 IPL ಮ್ಯಾಚಸ್ನಾಗ, T20 ಮ್ಯಾಚಸ್ನಾಗ ಪೇಸರ್ಸ್ ಇಲ್ಲಿ 34 ವಿಕೆಟ್ಸ್ ತಗೊಂಡಾರ, ಸ್ಪಿನ್ನರ್ಸ್ 28 ವಿಕೆಟ್ ತಗೊಂಡ್ರ ಗೈಸ್. ನೋಡ್ಬೋದು, ಸ್ಪಿನ್ನರ್ಸ್ಗೂ ಪ್ರಾಬ್ಲಮ್ ಇಲ್ಲ, ಪೇಸರ್ಸ್ಗೂ ಫಾಸ್ಟ್ ಬೌಲರ್ಸ್ಗೂ ಪ್ರಾಬ್ಲಮ್ ಇಲ್ಲ, ಇಬ್ರು ವಿಕೆಟ್ಸ್ ತಗೊಂತಾರ. ಸೊ ನೋ ಅಡ್ವಾಂಟೇಜ್ ಇನ್ ಬ್ಯಾಟಿಂಗ್ ಫಸ್ಟ್. ಫಸ್ಟ್ ಬ್ಯಾಟಿಂಗ್ ಮಾಡಿದವ್ರು ಗೈಸ್ 3 ಸಲ ಗೆದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡೋರು 4 ಸಲ ಗೆದ್ದಾರ. ನೋಡ್ತಿರ್ಬೋದು, ಹಂಗೇನ್ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಐತಿ, ಹಂಗೇನಿಲ್ಲ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಸ್ಕೋರ್ ಇಲ್ಲಿ 180 to 190 ಗೈಸ್. ನನಗೆ ಅನ್ಸೋ ಮಟ್ಟಿಗೆ 180 to 190, 200 ಒಳಗೆ ಸ್ಕೋರ್ ಆಗ್ತಿದೆ ಗೈಸ್. 200 ಕ್ರಾಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಅದಾಗಿದ್ಮೇಲೆ ಓವರ್ ಇಟ್ಸ್ ಗುಡ್ ಸರ್ಫೇಸ್ ಫಾರ್ ಬ್ಯಾಟರ್ಸ್ ಅಂಡ್ ನ್ಯೂಟ್ರಲ್ ಫಾರ್ ಬೌಲರ್ಸ್. ಓಕೆ ಬ್ಯಾಟರ್ಸ್ಗೂ ಚಲೋ ಐತಿ, ಬೌಲರ್ಸ್ಗೂ ಚಲೋ ಐತಿ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಹೆಡ್ ಟು ಹೆಡ್ ನೋಡೋಣ. ಹೆಡ್ ಟು ಹೆಡ್ ನಾಗ ಫಸ್ಟ್ ಬಂದ್ಬಿಟ್ಟು ಇವ್ರ 30 ಮ್ಯಾಚಸ್ ಆಡ್ಯಾರ ಗೈಸ್. 30 ಮ್ಯಾಚಸ್ನಾಗ RR 14 ಮ್ಯಾಚ್ ಗೆದ್ದಾರ, CSK 16 ಮ್ಯಾಚ್ ಗೆದ್ದಾರ. ಸೊ ನೋಡ್ತಿರ್ಬೋದು, ಇಬ್ರು ಓಕೆ ಗೆದ್ದಾರ ಗೈಸ್. ಇಬ್ರು ಚಲೋ ಕಾಂಪಿಟೇಟರ್ಸ್ ಅದಾರ, ಇಬ್ರು ಚಲೋ ಪರ್ಫಾರ್ಮ್ ಮಾಡ್ತಾರ. ಸೊ ಅದಾಗಿದ್ಮೇಲೆ ನಮ್ದು ಕೀ ಸ್ಟಾಟ್ಸ್ ಮ್ಯಾಗ ಫೋಕಸ್ ಮಾಡೋಣ ಗೈಸ್. ಕೀ ಸ್ಟಾಟ್ಸ್ ಗಮನ ಕೊಟ್ಟು ಕೇಳ್ರಿ ಗೈಸ್. RR won 4 out of the last 5 head to head matches. 5 ಮ್ಯಾಚಸ್ ನಾಗ ಚೆನ್ನೈದ 5 ಮ್ಯಾಚಸ್ ಆಡಿದಾಗ ಹೆಡ್ ಟು ಹೆಡ್ ಅದ್ರಾಗ ಲಗಾತಾರ್ 4 ಮ್ಯಾಚ್ ಗೆದ್ದಾರ ಗೈಸ್. 5 ಮ್ಯಾಚ್ ಆಡಿದಾಗ ಮ್ಯಾಗ 4 ಮ್ಯಾಚಸ್ ಗೆದ್ದಾರ ಚೆನ್ನೈ ಅಪೋಸಿಟ್ ಗೈಸ್. ಅದ್ರನಾಗ RR has won only 1 out of 4 matches at this venue. 4 ಮ್ಯಾಚ್ ಆಡಾರ ಈ ವೆನ್ಯೂದಾಗ, 1 ಮ್ಯಾಚ್ ಗೆದ್ದಾರ ಈ ವೆನ್ಯೂದಾಗ. ನೋಡ್ತಿರ್ಬೋದು ಗೈಸ್, ವೆನ್ಯೂದಾಗೂ ಸ್ವಲ್ಪ ಡೌನ್ ಐತಿ ಇವ್ರದ್ದು. ಯಶಸ್ವಿ ಜೈಸ್ವಾಲ್ has 37 against CSK and 142 runs in 9 matches at the venue. ನೋಡ್ತಿರ್ಬೋದು ಗೈಸ್, ಯಶಸ್ವಿ ಜೈಸ್ವಾಲ್ದು ಚಲೋ ಐತಿ ಆವರೇಜ್, and 142 runs in 9 matches ವೆನ್ಯೂದಾಗ ಓಕೆ ಐತಿ ಗೈಸ್, ಹಂಗೇನಿಲ್ಲ. ಸೊ ಸಂಜು ಸ್ಯಾಮ್ಸನ್ averages 15 against CSK and 73 runs in 5 matches at the venue. ನೋಡ್ತಿರ್ಬೋದು ಗೈಸ್, ಸಂಜು ಸ್ಯಾಮ್ಸನ್ ಅಷ್ಟು ಕಾಸ್ ಸ್ಟಾಟ್ಸ್ ಕಾಣಂತಿಲ್ಲ, ಅಪೋಸಿಟ್ ಇವ್ರ ವೆನ್ಯೂದಾಗು ಮತ್ತು CSK ಅಪೋಸಿಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಿಯಾನ್ ಪರಾಗ್ has 82 runs in 6 matches against CSK and 100 runs in 5 matches at the venue. ನೋಡ್ತಿರ್ಬೋದು ಗೈಸ್, ರಿಯಾನ್ ಪರಾಗ್ದು ಓಕೆ ಐತಿ ಸ್ಟಾಟ್ಸ್. ಸೊ ಅದಾದ್ಮೇಲೆ ನಿತೀಶ್ ರಾಣಾ ನನಗೆ ಗೊತ್ತಿರೋ ಮಟ್ಟಿಗೆ ಗೈಸ್ ನೋಡಂತೀರಿ ಯಾಕೆ ಇಟ್ಕೊಂಡ್ರು ಟೀಮ್ನಾಗ ಅವ್ರಿಗೆ ಅರ್ಥ ಆಗತ್ತಿಲ್ಲ, ಏನ್ ಪರ್ಫಾರ್ಮೆನ್ಸ್ ಕೊಡಕತ್ತಿಲ್ಲ ಗೈಸ್. ನಿತೀಶ್ ರಾಣಾನ ಸುಮ್ಮನೆ ಇಟ್ಕೊಂಡಾರೆ. ಆದ್ರೂ ನೋಡ್ಬೋದು, ನಿತೀಶ್ ರಾಣಾ averages 31 against CSK and 8 runs in 1 match at the home venue. ನೋಡ್ತಿರ್ಬೋದು, ಅಷ್ಟೇ ಕಾಸು ಪರ್ಫಾರ್ಮೆನ್ಸ್ ಇಲ್ಲ ನಿತೀಶ್ ರಾಣಾದ. ಸೊ ನನಗೆ ಅನ್ಸೋ ಮಟ್ಟಿಗೆ ಅವ್ರಿಗೆ ಡ್ರಾಪ್ ಮಾಡ್ಕೋಬೇಕು ಇವ್ರು. ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ, ಡಿ ಜೂರಿಯಲ್ has 66 runs in 3 matches against CSK and 73 runs in 5 matches at the venue. ನೋಡ್ತಿರ್ಬೋದು ಗೈಸ್, ಡಿ ಜೂರಿಯಲ್ದು
ಓಕೆ ಗೀವ್ಸ್ ಓಕೆ ಐತಿ ಇವ್ರದ್ದು ಸ್ಟ್ಯಾಟ್ಸ್, ಹಂಗಷ್ಟೇನು ಕಾಸಿಲ್ಲ. ಸೊ ಆಗಿದ್ಮೇಲೆ Admire has 109 runs in 8 matches against CSK and 82 runs in 3 matches at the venue. ನೋಡ್ಬೋದು ಗೈಸ್, Admire ಅದು ಓಕೆ ಗೇಟ್ ಅಷ್ಟೇನು ಕಾಸಿಲ್ಲ. ಅದಾದ್ಮೇಲೆ ಅಸರಂಗ has 4 wickets in 4 matches against CSK and 1 wicket in 1 match against the venue. ಇನ್ ದ ವೆನ್ಯೂ ಗೈಸ್ ನೋಡ್ಬೋದು ಓಕೆ ಐತಿ. ಅಸ್ರಾಂಗ್ ಅದು ಡಿಸೆಂಟ್ ಪರ್ಫಾರ್ಮೆನ್ಸ್ ಐತಿ. ಸೊ ಅದಾದ್ಮೇಲೆ ಜೋ ಆರ್ಚರ್ ಹ್ಯಾಸ್ 7 wickets in 6 matches against CSK and 0 wickets in 1 match at the venue. ನೋಡ್ತಿರ್ಬೋದು ಇವ್ರದ್ದು ಓಕೆ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಂದೀಪ್ ಶರ್ಮಾ ಹ್ಯಾಸ್ 12 wickets in 16 matches against CSK and 1 wicket in 1 match at 1 wicket in 4 matches at the venue. ನೋಡ್ಬೋದು ಗೈಸ್, ಸಂದೀಪ್ ಶರ್ಮಾದು ಓಕೆ ಐತಿ ಗೈಸ್, ಅಷ್ಟೇನು ಕಾಸ್ ಪರ್ಫಾರ್ಮೆನ್ಸ್ ಇಲ್ಲ. ಸೊ ಅದಾಗಿದ್ಮೇಲೆ ಕೀ ಸ್ಟಾಟ್ಸ್ ಆಫ್ ನಮ್ ಚೆನ್ನೈ ನೋಡೋಣ. CSK ಪ್ಲೇಯರ್ಸ್ ಹ್ಯಾವ್ ನಾಟ್ ಪ್ಲೇಡ್ ಅಟ್ ದ ವೆನ್ಯೂ. ಒಂದ್ಸಲನೂ ಈ ವೆನ್ಯೂದಾಗ ಆಟ ಆಡಿದಾಗ CSK ಪ್ಲೇಯರ್ಸ್ ನೋಡ್ಬೋದು, ಹೊಸ ಗ್ರೌಂಡ್ ಇವತ್ತು ಅವರಿಗೆ. ಸೊ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ನೋಡ್ಬೇಕು. ಸಿನ್ಸ್ 2021 CSK ಹ್ಯಾಸ್ ನಾಟ್ ಅ ಸಿಂಗಲ್ ಮ್ಯಾಚ್ ವೈಲ್ ಚೇಸಿಂಗ್ 175. 2021 ಇಂದ ಈಗ ಮಟ CSK 175 ರನ್ಸ್ ಇನ್ನೂ ಮಟ ಚೇಸ್ ಮಾಡಿಲ್ಲ ಗೈಸ್. ನೋಡ್ತಿರ್ಬೋದು ಎಷ್ಟು ಇದೈತಿ, 175 ಪ್ಲಸ್ ರನ್ಸ್ ಇನ್ನೂ ಮಟ ಒಂದ್ಸಲನೂ ಚೇಸ್ ಮಾಡಿಲ್ಲ 2021 ನಿಂತ. So next ಬಂದ್ಬಿಟ್ಟು ಅಗೇನ್ಸ್ಟ್ RR ರಿತುರಾಜ್ ಗಾಯಕ್ವಾಡ್ averages 42 runs and ಶಿವಮ್ ದುಬೆ averages 26. ಗೈಸ್ ನೋಡ್ತಿರ್ಬೋದು, ಶಿವಮ್ ದುಬೆ ಮತ್ತೆ ರಿತುರಾಜ್ ಗಾಯದ ಚಲೋ ಪರ್ಫಾರ್ಮೆನ್ಸ್ ಇದೆ ಗೈಸ್. ಅದಾಗಿದ್ಮೇಲೆ ಡಿ ಉಡಾ ಎದಕ್ಕೆ ಇಟ್ಕೊಂಡು ಅಂತ ನನಗೆ ಗೊತ್ತಿಲ್ಲ. ಡಿ ಉಡಾ ಹ್ಯಾಸ್ ರಿಜಿಸ್ಟರ್ಡ್ ಅ ಸಿಂಗಲ್ ಡಿಜಿಟ್ ಸ್ಕೋರ್ ಇನ್ 13 out of last 23 IPL ಇನ್ನಿಂಗ್ಸ್. ನೋಡ್ತಿರ್ಬೋದು, ಸಿಂಗಲ್ ಡಿಜಿಟ್ ಸ್ಕೋರ್ ಮಾಡ್ಯಾರ, 2 ಡಿಜಿಟ್ ಸ್ಕೋರ್ ಮಾಡಿಲ್ಲ 13 ಮ್ಯಾಚಸ್ನಾಗ. ನೋಡ್ತಿರ್ಬೋದು, ಅದಕ್ಕೆ ದೀಪಕ್ ಕೂಡ ಡ್ರಾಪ್ ಮಾಡ್ಕೋಬೇಕು ಗೈಸ್. ನನ್ಗೆ ಅನ್ಸ್ಬಿಟ್ಟಿಗೆ ಡ್ರಾಪ್ ಮಾಡ್ಕೊಂಡು ಹೊಸ ಪ್ಲೇಯರ್ ಯಾರು ಟ್ರೈ ಮಾಡ್ಕೋಬೇಕು. ಸೊ ಅದಾಗಿದ್ಮೇಲೆ ರವೀಂದ್ರ ಜಡೇಜಾನ 21 ವಿಕೆಟ್ಸ್ ತಗೊಂಡ 47 ರನ್ಸ್ ಹೊಡೆದ ಇನ್ 22 ಮ್ಯಾಚಸ್ ಅಗೇನ್ಸ್ಟ್ RR. ನೋಡ್ತಿರ್ಬೋದು ಗೈಸ್, ರವೀಂದ್ರ ಜಡೇಜ್ ಸ್ಟಾಟ್ಸ್ ಚೆನ್ನಾಗದಾವ. ಸೊ ಅದಾಗಿದ್ಮೇಲೆ ಅಶ್ವಿನ್ ಆಸ್ 17 wickets in 19 matches against RR and 3 wickets in 5 matches at the venue. ಸೊ ನೋಡ್ತಿರ್ಬೋದು, ರವಿಚಂದ್ರನ್ ಅಶ್ವಿನ್ ಚೆನ್ನಾಗೈತೆ ಸ್ಟಾಟ್ಸ್, ಹಂಗೇನಿಲ್ಲ. ಸೊ MHD averages 40 against RR and he is now the highest run scorer for CSK after surpassing Raina in the last match. ನೋಡ್ತಿರ್ಬೋದು, ಮಿಸ್ಟರ್ IPL ನಮ್ಮ ಸುರೇಶ್ ರೈನಾ ಇದ್ರೆ, ಈಗ ಮಿಸ್ಟರ್ IPL ಕೊಡಂಗಿಲ್ಲ ಬಿಡ್ರಿ, ಅವರ ಹೆಸರು ಐತಿ. ನನಗೆ ಅನ್ಸೋಮಟ್ಟಿಗೆಲ್ಲ MHD ಸ್ಕೋರ್ ಜಾಸ್ತಿ ಮಾಡ್ಯಾರ ಚೆನ್ನೈ ಸೂಪರ್ ಕಿಂಗ್ ಟೀಮ್ಸಿಗೆ, ಹೈಯೆಸ್ಟ್ ಸ್ಕೋರ್ ಅವ್ರದ್ದು ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಖಲೀಲ್ ಅಹ್ಮದ್ 7 wickets in 7 matches against RR and 0 wickets in 1 matches at the venue. ಸೊ ಗೈಸ್, ಖಲೀಲ್ ಅಹ್ಮದ್ ಓಕೆ ಇದೆ ಸ್ಟಾಟ್ಸ್, ಅಷ್ಟು ಕಾಸಿಲ್ಲ, ಡಿಸೆಂಟ್ ಇಲ್ಲ, ಓಕೆ ಇದೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗೇನ್ಸ್ಟ್ RR ನೂರ್ ಅಹ್ಮದ್ has 3 wickets in 3 matches and M ಪತಿರಾನಾ has 0 wickets in 2 matches. ನೋಡ್ತಿರ್ಬೋದು, ಇವ್ರಿಬ್ರು ಡಲ್ ಪರ್ಫಾರ್ಮೆನ್ಸ್ ಐತಿ. ನೂರ್ ಅಹ್ಮದ್ ಚಲೋ ಐತಿ, ನಮ್ ಪತಿರಾನದ ಓಕೆ ಐತಿ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಗಿವ್ ಅವೇನಾಗ ಯಾರು ಪರ್ಫಾರ್ಮ್ ಮಾಡ್ಬೇಕಂತೀನಿ. ಗಿವ್ ಅವೇನಾಗ ಏನ್ ಜಾಸ್ತಿ ಏನಿಲ್ಲ. ಏನ್ ಮಾಡ್ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ನನ್ನ ವಿಡಿಯೋನ ಲೈಕ್ ಮಾಡಿರ್ಬೇಕು, ನನ್ನ ವಿಡಿಯೋ ಲೈಕ್ ಆಗಿದ ತಕ್ಷಣ ವಿಡಿಯೋನ 5 ಮಂದಿಗೆ ಶೇರ್ ಮಾಡಿರ್ಬೇಕು. ಅದಾಗಿದ ತಕ್ಷಣ ನನ್ನ ಟೆಲಿಗ್ರಾಮ್ ಜಾಯ್ನ್ ಆಗಿರ್ಬೇಕು. ಆಮೇಲೆ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ಕೊಂಡು ಇವನ್ನೆಲ್ಲಾನು ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಗೈಸ್ ನನಗೆ ಇನ್ಸ್ಟಾಗ್ರಾಮ್ನಾಗ ನನ್ನ ರೀಲ್ಸ್ 5 ಮೆಂಬರ್ಸ್ಗೆ ಶೇರ್ ಮಾಡ್ಕೊಂಡು ಇದನ್ನೆಲ್ಲ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನನ್ನ ಇನ್ಸ್ಟಾಗ್ರಾಮ್ನಾಗ DM ಮಾಡ್ರಿ ಗೈಸ್. ಯಾರು ಫಸ್ಟ್ ಮಾಡಿರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಗಿವ್ ಅವೇ ಮಾಡ್ತೀನಿ, ಡೈರೆಕ್ಟ್ ಫೋನ್ ಪೇ ಆಗಿರ್ತೈತಿ. ಸೊ ಗೈಸ್, ಇದಾಗಿದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಕೀ ಮ್ಯಾಚಪ್ಸ್ ಇನ್ ದ ಸೆನ್ಸ್ ಈ ಪ್ಲೇಯರ್ ಆಪೋಸಿಟ್ ಬಿದ್ದಾಗ ಯಾರ್ಯಾರನ್ನ ಡಾಮಿನೇಟ್ ಮಾಡ್ತಾರೆ. ಸೊ ಫಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಸಂಜು ಸ್ಯಾಮ್ಸನ್ ವರ್ಸಸ್ ರವೀಂದ್ರ ಜಡೇಜಾ. ಸಂಜು ಸ್ಯಾಮ್ಸನ್ 83 ರನ್ಸ್ ಹೊಡೆದ 64 ಬಾಲ್ಸ್ ಯೂಸ್ ಮಾಡಿ 3 ವಿಕೆಟ್ ಹೋಗ್ಯಾರ ಸರ್, 3 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು, ಸಂಜು ಸ್ಯಾಮ್ಸನ್ ಡಲ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ರವೀಂದ್ರ ಜಡೇಜಾ ಮುಂದೆ. ಸೊ ಸಂಜು ಸ್ಯಾಮ್ಸನ್ ವರ್ಸಸ್ ಸ್ಯಾಮ್ ಕರನ್ ಬಿದ್ದಾಗ 21 ರನ್ ಹೊಡೆದ 16 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಸಂಜು ಸ್ಯಾಮ್ ಕರನ್ ಬಾಲಿಂಗ್ ಕೊಡಕತ್ತಿಲ್ಲ. ನನ್ಗೆ ಅನ್ಸೋ ಮಟ್ಟಿಗೆ ಏನಪ್ಪ ಏನ್ ಮಾಡ್ತಾರ ಅಂತ ಅರ್ಥ ಆಗತ್ತಿಲ್ಲ ನಂಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟೆ ಗಾಯಕ್ವಾಡ್ ವರ್ಸಸ್ ಸಂದೀಪ್ ಶರ್ಮಾ ಬಿದ್ದಾಗ 34 ರನ್ ಹೊಡೆದ 43 ಬಾಲ್ ಯೂಸ್ ಮಾಡಿ 1 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು, ಗಾಯಕ್ವಾಡ್ ಸ್ವಲ್ಪ ಸಂದೀಪ್ ಶರ್ಮಾ ಸ್ವಲ್ಪ ಹುಷಾರಿರ್ಬೇಕು ಗೈಸ್. ಅದಾಗಿದ ತಕ್ಷಣ ಬಾಳೇನ ಕೀ ಮ್ಯಾಚಪ್ಸ್ ಇಲ್ಲ ಗೈಸ್. ಅದಾಗಿದ ತಕ್ಷಣ ನಾವು ಫ್ಯಾಂಟಸಿ ಕ್ರಿಕೆಟ್ ಟಿಪ್ಸ್ ನೋಡೋಣ ವಿಕೆಟ್ ಕೀಪಿಂಗ್ ಸೆಕ್ಷನ್ದಾಗ. ನನ್ಗೆ ಅನ್ಸೋ ಮಟ್ಟಿಗೆ ಸಂಜು ಸ್ಯಾಮ್ಸನ್ ಈಸ್ ನಾಟ್ ಕೀಪಿಂಗ್ ಬಟ್ ಕ್ಯಾನ್ ಬಿ ಯುಟಿಲೈಸ್ ಫಾರ್ ದ ಸ್ಮಾಲ್ ಲೀಗ್ ಗೈಸ್. ಅವ್ರ ಬ್ಯಾಟಿಂಗ್ ಮಾಡ್ತಾರೆ, ಬರೀ ಬಾಲಿಂಗ್ ಮಾಡಂಗೆ, ವಿಕೆಟ್ ಕೀಪಿಂಗ್ ಮಾಡಂಗಿಲ್ಲ, ಫೀಲ್ಡಿಂಗು ಮಾಡಂಗಿಲ್ಲ, ಜಸ್ಟ್ ಬ್ಯಾಟಿಂಗ್ ಅಷ್ಟೇ ಮಾಡ್ತಾರೆ. ಅವ್ರನ್ನ ಬೇಕಂದ್ರೆ ಸ್ಮಾಲ್ ಲೀಗ್ ನ ಟ್ರೈ ಮಾಡ್ಬೋದು. ಪವರ್ ಪ್ಲೇನಾಗ ಚಲೋ ಸ್ಕೋರ್ ಮಾಡ್ತಾರೆ, ಚಲೋ ಹಾರ್ಡ್ಲಿ ಬ್ಯಾಟ್ ಮಾಡ್ತಾರೆ ಅವ್ರು. ಸೊ ನಂಗೆ ಅನ್ಸೋ ಮಟ್ಟಿಗೆ ಚಲೋ ಪಾಯಿಂಟ್ಸ್ ಕೊಡ್ತಾರೆ ಅವಾಗ. ಸೊ ಡಿ ಕಾನ್ವೆ ಇಸ್ ಅ ಟೆಕ್ನಿಕಲ್ ಬ್ಯಾಟರ್ ಸೇಫ್ ಫಾರ್ ಸ್ಮಾಲ್ ಲೀಗ್ ಇಫ್ ಈ ಪ್ಲೇಸ್. ಡಿ ಕಾನ್ವೆ ಏನಾರು ಅಕಸ್ಮಾತ್ ಆಡಿದ್ರೆ ಗೈಸ್ ಒಳ್ಳೆ ಚಾಯ್ಸ್. ಅವ್ರು ಸ್ಮಾಲ್ ಲೀಗ್ನಾಗಂತೂ ಒಳ್ಳೆ ಚಾಯ್ಸ್, ಯಾಕಂದ್ರೆ ಟೆಕ್ನಿಕಲ್ ಬ್ಯಾಟರ್ ಅದ್ರ ಸೋಚ್ ಸಮಜ್ಗೆ ಬ್ಯಾಟಿಂಗ್ ಮಾಡ್ತಾರೆ ಗೈಸ್ ಅವರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿ ಜೋರಿಯಲ್ ವಿಲ್ ಬ್ಯಾಟ್ ಅಟ್ 5 to 6 ಕ್ಯಾನ್ ಬಿ ಟ್ರೈಡ್ ವೈಲ್ ಬ್ಯಾಟಿಂಗ್ ಫಸ್ಟ್ ಆಸ್ ಈ ವಿಲ್
ಕೀಪ್ ಗಿವಿಂಗ್ ಬ್ಯಾಕಪ್ ಕೊಡ್ತಿರ್ತಾರೆ ಗೈಸ್ ಪ್ಲೇಯರ್ಸಿಗೆ ಅವ್ರ 5-6 ಆರ್ಡರ್ನಾಗ 5-6 ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ. ಸೊ ಟ್ರೈ ಮಾಡ್ಬೋದು ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಅವ್ರನ್ನ ಚಲೋ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾರೆ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ MSD ಅದರ ವಿಕೆಟ್ ಕೀಪಿಂಗ್ ಸೆಕ್ಷನ್ನಾಗ ನನಗೆ ಅನ್ಸೋ ಮಟ್ಟಿಗೆ ಅವ್ರನ್ನ ತಗೊಳ್ಳೋದು ವೇಸ್ಟ್ ಗೈಸ್. ಯಾಕಂದ್ರೆ ಮ್ಯಾಚ್ ಗೆಲ್ಸೋದಂತೂ ಅವ್ರ ಡೌಟ್. ಯಾಕಂದ್ರೆ 500-600 ರನ್ ಬಿದ್ದಾಗ ಬರ್ತಾರ, ಅವಾಗ ಒಂದು 30-40 ರನ್ ಹೊಡಿತಾರ, ಅವಾಗ ಇದ್ ಮಾಡಕ್ ಹೋಗ್ತಾರ. ನನ್ಗನ್ಸೋ ಮಟ್ಟಿಗೆ MSD ಗುರ್ತಲ್ಲ ನಿಮ್ಗೆ, ಲಾಸ್ಟಿಗೆ ಬರ್ತಾರಪ್ಪ ಹೊಡ್ಯಾಕ್ತಾರ, ಅವಾಗ ಹೊಡ್ಯಾಕ್ ಟ್ರೈ ಮಾಡ್ತಾರ. ಏನ್ ಮಾಡ್ಬೇಕಪ್ಪ ಅಂತಾರೆ ಇಂತಾರೆ, ಏನ್ ಹೇಳ್ಬೇಕಂದ್ರೆ ಅಷ್ಟಿದ್ರೆ ನೀನ್ ಮೊನ್ನೆ ಮ್ಯಾಚ್ನಾಗ ನಾ ಪ್ರೆಡಿಕ್ಷನ್ ಕೊಟ್ಟಿದ್ದೆ, ಬರ್ಬೇಕಿತ್ತು ಅವ್ರು ಬಂದು ಹೊಡಿಬೇಕಿತ್ತ, ಹೊಡೆದಿಲ್ಲ ಗೈಸ್. ಅವಾಗ ಲಾಸ್ಟ್ ಎಲ್ಲರೂ ಹಾಕೊಂಡ್ ಬಂದಾರ, ಔಟ್ ಹಾಕೊಂಡ್ ಬಂದಾರ. ಇನ್ನೇನ್ 20 ಬಾಲ್ 100 ರನ್ ಬೇಕಿತ್ತು, ಅವಾಗ 30 ರನ್ ಹೊಡಿತಾರ, ಅವಾಗ ಹೊಡ್ಯಾಕ್ ನೋಡ್ತಾರ. ವಿಚಿತ್ರಪ್ಪ ಅವ್ರದಂತೂ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟರ್ ಸೆಕ್ಷನ್ ನೋಡೋಣ ಗೈಸ್. ನಾವು ಬ್ಯಾಟರ್ ಸೆಕ್ಷನ್ನಾಗ ಆರ್ ರವೀಂದ್ರನ್ ಅಂಡ್ ಆರ್ ಗಾಯಕ್ವಾಡ್ ಆರ್ ಕನ್ಸಿಸ್ಟೆಂಟ್ ಬ್ಯಾಟರ್ಸ್, ಇಂಪಾರ್ಟೆಂಟ್ ಇನ್ ಸ್ಪಾಲಿಂಗ್. ನೋಡ್ತಿರ್ಬೋದು ಆರ್ ರವೀಂದ್ರನ್ ಒಳ್ಳೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕೊಡ್ಕೊಂಡ್ ಬರತ್ತಾರ. ಫಸ್ಟ್ ಮ್ಯಾಚ್ನಾಗ 50, ಸೆಕೆಂಡ್ ಮ್ಯಾಚ್ನಾಗ 40 ಎಲ್ಲ ಚಲೋ ಪರ್ಫಾರ್ಮೆನ್ಸ್ ಕೊಡ್ಕೊಂಡ್ ಬರತ್ತಾರ, ಕನ್ಸಿಸ್ಟೆಂಟ್ ಪರ್ಫಾರ್ಮ್ ಮಾಡ್ತಾರ. ಸೊ ಅವ್ರ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬೇಡ್ರಿ, ಒಳ್ಳೆ ಚಾನ್ಸಸ್ ಅದಾರ ಅವ್ರ ಪರ್ಫಾರ್ಮ್ ಮಾಡೋದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಶಸ್ವಿ ಜೈಸ್ವಾಲ್ ಕ್ಯಾನ್ ಸ್ಕೋರ್ ಬಿಗ್ ಆನ್ ದಿಸ್ ಡೇ ಮಸ್ಟ್ ಪೀಕ್ ಇನ್ ಸ್ಮಾಲ್ ಲೀಗ್ ಗೈಸ್. ನನಗೆ ಅನ್ಸೋಮಟ್ಟಿಗೆ ಯಶಸ್ವಿ ಜೈಸ್ವಾಲ್ ಇವತ್ತು ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಚಲೋ ಡೌನ್ ಕೊಡ್ಕೊಂಡ್ ಬಂದ್ರೆ ನನಗೆ ಅನ್ಸೋಮಟ್ಟಿಗೆ ಇವತ್ತು ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಬಿಟ್ಕೊಳಕ್ ಹೋಗ್ಬಿಟ್ರೆ ಸ್ಮಾಲ್ ಲೀಗ್ ನಾಗ ಅವರಿಗೆ. ಸೊ ಶುಭಮ್ ದುಬೆ ಕ್ಯಾನ್ ಬಿ ಟ್ರೈಡ್ ವೈಲ್ ಬ್ಯಾಟಿಂಗ್ ಫಸ್ಟ್. ನನಗೆ ಅನ್ಸೋಮಟ್ಟಿಗೆ ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ನಾವು ಟ್ರೈ ಮಾಡ್ಬೇಕು. ಶುಭಮ್ ದುಬೆ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅದಾಗಿದ ತಕ್ಷಣ ಎಸ್ ಅಟ್ಮಾರ್ ವಿಲ್ ಬ್ಯಾಕ್ ಲೋ ಅವಾಯ್ಡ್ ಟ್ರೈ ಇನ್ ಗ್ರ್ಯಾಂಡ್ ಲೀಗ್ ಬಟ್ ಅವಾಯ್ಡ್ ಇನ್ ಸ್ಮಾಲ್ ಲೀಗ್. ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡಕ್ ಹೋಗ್ರಿ. ಎಸ್ ಅಟ್ಮಾರ್ ಕೆಳಗೆ ಬ್ಯಾಟಿಂಗ್ ಮಾಡ್ತಾರೆ, ಪಾಯಿಂಟ್ಸ್ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೋರಿ ಗೈಸ್. ಒಂದು 10-15 ಟೀಮ್ಸ್ ಕಾಂಬಿನೇಷನ್ ಮಾಡಿರ್ತೀರಿ, ಅದ್ರಾಗ ಟ್ರೈ ಮಾಡ್ಕೋರಿ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಬ್ಯಾಟರ್ ಸೆಕ್ಷನ್ ನಾಗ ಶುಭಮ್ ದುಬೆ, ವಿ ಶಂಕರ್, ಡಿ ವುಡಾ ಹೂವರ್ ಪ್ಲೇಸ್ ಕ್ಯಾನ್ ಬಿ ಅವಾಯ್ಡೆಡ್ ಇನ್ ಸ್ಮಾಲ್ ಲೀಗ್ ಗೈಸ್. ಇವ್ರು ನನಗೆ ಅನ್ಸೋ ಮಟ್ಟಿಗೆ ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ ಗೈಸ್. ಯಾರ ಆಗ್ಲಿ ಇವ್ರು 3 ಮಂದಿ ನನಗೆ ಅವ್ರನ್ನ ಸ್ಮಾಲ್ ಲೀಗ್ ನಾಗ ಅವಾಯ್ಡ್ ಮಾಡ್ಕೋರಿ ಗೈಸ್. ಯಾಕಂದ್ರೆ ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ. ದೀಪಕ್ ಕೂಡ ಅಂತೂ ನೋಡತ್ತೀರಿ, ಒಂದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ಸ್ ತೋರಿಸಿರೋದು, ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಚಾನ್ಸಸ್ ಇಲ್ಲ ಅವ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ತ್ರಿಪಾಠಿ ಓಪನ್ಸ್ ಅಗೇನ್ ಈಸ್ ಅ ಡಿಸೆಂಟ್ ಆಪ್ಷನ್ ಗೈಸ್. ಆರ್ ತ್ರಿಪಾಠಿ ಒಳ್ಳೆ ಡಿಸೆಂಟ್ ಆಪ್ಷನ್, ಅವ್ರನ್ನ ಟ್ರೈ ಮಾಡ್ಕೊಂಡ್ರ. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ಆಲ್ರೌಂಡರ್ ಸೆಕ್ಷನ್ ನಾಗ ರಿಯಾನ್ ಪರಾಗ್ ಕ್ಯಾನ್ ಬಾಲ್ ಅಗೇನ್ ಆಸ್ ಮೆನಿ ಲೆಫ್ಟೀಸ್ ಆರ್ ದೇರ್ ಗೈಸ್. ಮೆನಿ ಲೆಫ್ಟೀಸ್ ಅದಾರ, ಲೆಫ್ಟಿ ಬ್ಯಾಟ್ಸ್ಮನ್ಸ್ ಭಾಳ ಅದಾರ. ಸೊ ನಂಗೆ ಅನ್ಸ್ಬಿಟ್ಟು ರಿಯಾನ್ ಪರಾಗ್ ಬೌಲಿಂಗ್ ಮಾಡ್ತಾರೆ. ಸೊ ಬೋನಸ್ ಪಾಯಿಂಟ್ ಅವ್ರನ್ನ ಇಟ್ಕೋರಿ, ಬ್ಯಾಟಿಂಗ್ ಪ್ಲಸ್ ಬೌಲಿಂಗ್ ಮಾಡ್ತಾರೆ. ಮಸ್ಟ್ ಪಿಕ್ ಇನ್ ಈವನ್ ಕ್ಯಾಪ್ಟನ್ಸಿ ಆಪ್ಷನ್ ಮಾಡ್ಬೋದು ನಂಗೆ ಅನ್ಸ್ಬಿಟ್ಟಿಗೆ. ಯಾಕಂದ್ರೆ ಬ್ಯಾಟಿಂಗ್ ಮಾಡ್ತಾರ, ಬೌಲಿಂಗ್ ಮಾಡೋ ಚಾನ್ಸಸ್ ಅದಾರ. ಸೊ ಕ್ಯಾಪ್ಟನ್ ಮಾಡ್ಬೋದು ಅವ್ರನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಜಡೇಜಾ ಹ್ಯಾಸ್ ನಾಟ್ ಪಿಕ್ಡ್ ವಿಕೆಟ್ yet but he will contribute with bat or ball, important in small league guys. ರವೀಂದ್ರ ಜಡೇಜಾ ನೋಡ್ಬೋದು 4 ಡೌನ್ ಬರ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ, 2 ಪಾಯಿಂಟ್ ಕೊಡೋ ಚಾನ್ಸಸ್ ಅದಾವ. ಸೊ ಸ್ಮಾಲ್ ಲೀಗ್ ನಾಗ ಟ್ರೈ ಮಾಡ್ಬೋದು ಅವ್ರನ್ನ. ನೆಕ್ಸ್ಟ್ ಅಸರಂಗ ಇಸ್ ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ T20s ಸಿನ್ಸ್ 2024 ಅಂಡ್ ಗಿವ್ಸ್ ಬ್ಯಾಟಿಂಗ್ ಬ್ಯಾಕಪ್, ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್ ಗೈಸ್. ಅಸರಂಗ ಬ್ಯಾಟಿಂಗು ಮಾಡ್ತಾರೆ ಗೈಸ್, ಸ್ಮಾಲ್ ಲೀಗ್ ನಾಗ ಬ್ಯಾಟಿಂಗು ಮಾಡ್ತಾರೆ, ಬೌಲಿಂಗ್ ಮಾಡ್ತಾರೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಅದ 2024 ನಾಗ. ಸೊ ಅವ್ರ ಒಳ್ಳೆ ಆಪ್ಷನ್ ಗೈಸ್ ಸ್ಮಾಲ್ ಲೀಗ್ ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಫ್ ಸ್ಯಾಮ್ ಕರಣ್ ಪ್ಲೇಸ್ ಡಿಸೆಂಟ್ ಆಪ್ಷನ್ ವೈಲ್ ಬೌಲಿಂಗ್ ಫಸ್ಟ್. ಬೌಲಿಂಗ್ ಕೊಡ್ಬೇಕು ಗೈಸ್. ನನಗೆ ಅನ್ಸೋಮಟ್ಟಿಗೆ ಸ್ಯಾಮ್ ಕರಣ್ ಬೌಲಿಂಗ್ ಕೊಡಕತ್ತಿಲ್ಲ. ಬೌಲಿಂಗ್ ಕೊಟ್ರಂದ್ರೆ ಅವನಿಗೆ ಫಸ್ಟ್ ಆಪ್ಷನ್ ನಾಗ ಫಸ್ಟ್ ಇನ್ನಿಂಗ್ಸ್ ನಾಗ ಟ್ರೈ ಮಾಡ್ಕೊರಿ ಗೈಸ್. ಒಳ್ಳೆ ವಿಕೆಟ್ ಟೇಕರ್ ಅದಾರ ಸ್ಯಾಮ್ ಕರಣ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಅಶ್ವಿನ್ ಈಸ್ ಆಲ್ಸೋ ಡಿಸೆಂಟ್ ಆಪ್ಷನ್ ಬಟ್ ಕ್ಯಾನ್ ಬಿ ಡ್ರಾಪ್ಡ್ ಆಸ್ ಈಸ್ ನಾಟ್ ಅ ಬಿಗ್ ವಿಕೆಟ್ ಟೇಕರ್. ಅಷ್ಟು ವಿಕೆಟ್ ತಗೊಳ್ಳೋದು ನೋಡಿರಿ ಗೈಸ್. ಮ್ಯಾಚಸ್ ನಾಗ ನೋಡಿರ್ಬೋದು, ಲಾಸ್ಟ್ 2 ಮ್ಯಾಚಸ್ ನಾಗ ಅಷ್ಟೇನು ಕಾಸು ವಿಕೆಟ್ ಪರ್ಫಾರ್ಮ್ ಮಾಡಿಲ್ಲ, ಅಷ್ಟು ವಿಕೆಟ್ ತಗೊಂಡಿಲ್ಲ. ಸೊ ಡ್ರಾಪ್ ಮಾಡ್ಕೋಬಹುದು. ಗ್ರ್ಯಾಂಡ್ ಲೀಗ್ ನಾಗ ಬೇಕಂದ್ರೆ ಟ್ರೈ ಮಾಡ್ಕೋಬಹುದು. ಏನ್ ರಾಣಾ ಆಸ್ ನಾಟ್ ಲುಕ್ಡ್ ಇನ್ ಗ್ರೇಟ್ ಟಚ್, ರಿಸ್ಕಿ ಫಾರ್ ಸ್ಮಾಲ್ ಲೀಗ್ ಗೈಸ್. ನೋಡ್ತಿರ್ಬೋದು ನಿತೀಶ್ ರಾಣಾ ಪರ್ಫಾರ್ಮೆನ್ಸ್ ಮಾಡಕತ್ತಿಲ್ಲ. ನಾನು ಎಷ್ಟು ಮ್ಯಾಚಸ್ ನೋಡಿನಿ, ಲಾಸ್ಟ್ 2-3 ಮ್ಯಾಚಸ್ ನೋಡಿನಿ, ಏನ್ ಪರ್ಫಾರ್ಮೆನ್ಸ್ ಕೊಡಕತ್ತಿಲ್ಲ. ಯಾಕೆ ಏನು ಒಂದು ಅರ್ಥ ಆಗತ್ತಿಲ್ಲ. ಯಾ ಕೈಯಲ್ದಾಗದಾರೋ ಯಾ ಲೋಕದಾಗದಾರೋ ಏನು ಒಂದು ಅರ್ಥ ಆಗತ್ತಿಲ್ಲ ಗೈಸ್. ನನಗೆ ಅನ್ಸೋ ಮಟ್ಟಿಗೆ ಸ್ಮಾಲ್ ಲೀಗ್ ನಾಗ ತಗೊಳಕ್ ಹೋಗ್ಬೇಡ್ರಿ ಅವ್ರನ್ನ. ಗ್ರ್ಯಾಂಡ್ ಲೀಗ್ ನಾಗ ಬೇಕಂದ್ರೆ ಟ್ರೈ ಮಾಡ್ರಿ. ಒಂದು 2-3 ಟೀಮ್ಸ್ ನಾಗ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳ್ಳಿ ಗೈಸ್. ಅವ್ರು ತಗೊಳಕ್ ಹೋಗ್ಬೇಡ್ರಿ, ಬಹಳ ರಿಸ್ಕಿ ಪ್ಲೇಯರ್ ಅದಾರ ಅವ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬೌಲರ್ ಸೆಕ್ಷನ್ ನಾಗ ನೂರ್ ಅಹಮದ್ ಈಸ್ ಅ ವಿಕೆಟ್ ಟೇಕರ್, ಇಂಪಾರ್ಟೆಂಟ್ ಇನ್ ಸ್ಮಾಲ್ ಲೀಗ್ ಗೈಸ್. ವಿಕೆಟ್ ಟೇಕರ್ ಅವರು ಪಕ್ಕ ವಿಕೆಟ್ ತಗೊಂತಾರ ಅವರು. ನೂರ್ ಅಹಮದ್ ಅವ್ರ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ರಿ ಗೈಸ್. ಎಂ ಪತಿರಾನಾ ಅಂಡ್ ಕೆ ಅಹಮದ್ ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್ ಫಾರ್ಮ್ CSK ಗೈಸ್. ಫಸ್ಟ್ ಬೌಲಿಂಗ್ ಮಾಡಕತ್ತಾರ ಅಂದ್ರೆ ಎನ್ ಪತಿರಾನಾ ಮತ್ತು ಖಲೀಲ್ ಅಹಮದ್ ಬಹಳ ಇಂಪಾರ್ಟೆಂಟ್ ಗೈಸ್, ಅವ್ರನ್ನ ಬಿಟ್ಕೊಳಕ್ ಹೋಗ್ಬೇಡ್ರಿ. ಸೊ ಟಿ ದೇಶಪಾಂಡೆ ಅಂಡ್ ಜೆ ಆರ್ಚರ್ ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್ ಫ್ರಮ್ RR ಗೈಸ್. ಅವ್ರು ಇಬ್ರು ಬಹಳ ಇಂಪಾರ್ಟೆಂಟ್ ಪ್ಲೇಯರ್ಸ್. ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಚಲೋ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಅದಾವ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ
ಬೌಲರ್ಸ್ನಾಗ ಯಶ್ ಶರ್ಮಾ ಕ್ಯಾನ್ ಬಿ ಟ್ರೈಡ್ ವೈಲ್ ಬೌಲಿಂಗ್ ಫಸ್ಟ್ ಅಂಡ್ ಎಂ ತೀಕ್ಷಾಣ ಕ್ಯಾನ್ ಬಿ ಟ್ರೈಡ್ ವೈಲ್ ಬೌಲಿಂಗ್ ಸೆಕೆಂಡ್. ಗೈಸ್ ಯಶ್ ಶರ್ಮಾ ಸಂದೀಪ್ ಶರ್ಮಾ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಚಾನ್ಸಸ್ ಅದಾವ, ಭಾಳ ವಿಕೆಟ್ಸ್ ತಗೊಂತಾರಂತ. ಸೊ ನೆಕ್ಸ್ಟ್ ಎಂ ತೀಕ್ಷಾಣ ಕ್ಯಾನ್ ಬಿ ಟ್ರೈಡ್ ವೈಲ್ ಬೌಲಿಂಗ್ ಸೆಕೆಂಡ್ ಬೌಲಿಂಗ್ ಮಾಡ್ಬೇಕಾದ್ರೆ ಬೌಲಿಂಗ್ ವಿಕೆಟ್ ತಗೊಳ್ಳೋ ಚಾನ್ಸಸ್ ಭಾಳ ಅದಾವ ಗೈಸ್, ಅವ್ರದ್ದು ರೆಕಾರ್ಡ್ಸ್ ಅದಾವ ಹಂಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್ ನೋಡೋಣ ಈಗ ಮ್ಯಾಚ್ ಪ್ರಿಡಿಕ್ಷನ್ಸ್ ನಾಗ ಬಂದ್ಬಿಟ್ಟು ಫಸ್ಟ್ ಪ್ರಿಡಿಕ್ಷನ್ ನಂದು ಏನಂದ್ರೆ ಆರ್ ಗಾಯಕ್ವಾಡ್ ಅಂಡ್ ಶುಭಮ್ ದುಬೆ ಬೋತ್ ಆಫ್ ದಮ್ ಟು ಸ್ಕೋರ್ ರನ್ಸ್ ಫಾರ್ CSK ಗೈಸ್. ಆರ್ ಗಾಯಕ್ವಾಡ್ ಅಂಡ್ ಶಿವಮ್ ದುಬೆ ಪಕ್ಕಾ ಸ್ಕೋರ್ ಮಾಡ್ತಾರೆ ಗೈಸ್ ಈ ಮ್ಯಾಚ್ನಾಗ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ನಾಗ ಋತುರಾಜ್ ಗಾಯಕ್ವಾಡ್ ವಿಕೆಟ್ ಕಮ್ಮಿ ರನ್ಸ್ ಮಾಡೋಗ್ಯಾರ. ಸೊ ನನ್ಗೆ ಅನ್ಸೋಮಟ್ಟಿಗೆ ಇವತ್ತು ಪ್ರೂವ್ ಮಾಡ್ಕೊಳಕ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರ ನನಗೆ ಅನ್ಸೋಮಟ್ಟಿಗೆ ಋತುರಾಜ್ ಗಾಯಕ್ವಾಡ್ ಮತ್ತು ಶುಭಮ್ ದುಬೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಂದು ಸೆಕೆಂಡ್ ಪ್ರಿಡಿಕ್ಷನ್ ಬೋತ್ ಯಶಸ್ವಿ ದೇಸ್ವಾಲ್ ಅಂಡ್ ರಿಯಾನ್ ಪರಾಗ್ ಟು ಸ್ಕೋರ್ ರನ್ಸ್ ಫಾರ್ RR. ನಂಗೆ ಅನ್ಸೋಮಟ್ಟಿಗೆ ದೊಡ್ಡ ಪರ್ಫಾರ್ಮೆನ್ಸ್ ಕೊಡ್ತಾರ. ಯಶಸ್ವಿ ದೇಸ್ವಾಲ್ ಇವತ್ತು ಚಲೋ ಪರ್ಫಾರ್ಮ್ ಮಾಡ್ತಾನೆ ಮತ್ತು ರಿಯಾನ್ ಪರಾಗು ಚಲೋ ಪರ್ಫಾರ್ಮೆನ್ಸ್ ಮಾಡ್ತಾರೆ ಗೈಸ್ ಇವತ್ತು. ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ನೂರ್ ಅಹಮದ್ ಅಂಡ್ ಆರ್ ಅಶ್ವಿನ್ ಬೋತ್ ಟು ಟೇಕ್ ವಿಕೆಟ್ಸ್ ಫಾರ್ CSK ಅಂಡ್ ಎಂ ಪತಿರಾಮ ಟು ಟೇಕ್ ಮಿನಿಮಮ್ 2 ವಿಕೆಟ್ಸ್ ವೈಲ್ ಬೌಲಿಂಗ್ ಫಸ್ಟ್. ಗೈಸ್ ನನಗೆ ಅನ್ಸೋಮಟ್ಟಿಗೆ ನೂರ್ ಅಹಮದ್ ಮತ್ತೆ ಆರ್ ಅಶ್ವಿನ್ ವಿಕೆಟ್ ತಗೊಂತಾರೆ ಗೈಸ್. ಫಸ್ಟ್ ಬೌಲಿಂಗ್ ಮಾಡ್ಲಿ ಸೆಕೆಂಡ್ ಬೌಲಿಂಗ್ ಮಾಡ್ಲಿ ಇವ್ರು ವಿಕೆಟ್ ತಗೊಂತಾರೆ. ಆದ್ರೆ 2 ವಿಕೆಟ್ಸ್ ಎಂ ಪತಿರಾಮ ಪಕ್ಕ ತಗೊಂತಾರೆ ಗೈಸ್ ಬೌಲಿಂಗ್ ಫಸ್ಟ್ ಮಾಡ್ಬೇಕಾರೆ. ಸೊ ಗೈಸ್ ಇದನ್ನ ನೆನ್ಪಿಟ್ಕೋರಿ. ಇದು ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್. ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಆಲ್ RR ಬೌಲರ್ಸ್ ಟು ಟೇಕ್ ಮಿನಿಮಮ್ ಒಂದೊಂದು ವಿಕೆಟ್ ತಗೊಂತಾರೆ ಗೈಸ್. ಎಲ್ಲರೂ ಎಕ್ಸ್ಪೆಕ್ಟ್ ತೀಕ್ಷಾಣ ಮತ್ತು ಅಸರಂಗ ಕ್ಯಾನ್ ಟೇಕ್ 2 ವಿಕೆಟ್ಸ್ 1+ ವಿಕೆಟ್ಸ್ ತಗೊಂತಾರೆ ಗೈಸ್. ನನ್ಗೆ ಅನ್ಸೋ ಮಟ್ಟಿಗೆ ಅಸರಂಗ ಮತ್ತು ತೀಕ್ಷಾಣ. ಇವಾಗ ಬಂದ್ಬಿಟ್ಟು ನನ್ನ ಲಾಸ್ಟ್ ಅಂಡ್ ಫೈನಲ್ ಪ್ರಿಡಿಕ್ಷನ್ ಗೈಸ್ RR ವರ್ಸಸ್ CSK. ನನ್ಗೆ ಅನ್ಸೋ ಮಟ್ಟಿಗೆ ಈ ಮ್ಯಾಚ್ CSK ಗೆಲ್ತಾರೆ ಗೈಸ್. ಈ ಮ್ಯಾಚ್ CSK ಗೆಲ್ತಾರೆ. ಸೊ ಯಾಕಂತಂದ್ರೆ CSK ಲಾಸ್ಟ್ ಮ್ಯಾಚಸ್ ಸೋತ್ ಬಂದಾರ. ನನ್ಗೆ ಅನ್ಸ್ಬಿಟ್ಟು ಈ ಮ್ಯಾಚ್ ಗೆಲ್ಲಬೇಕು, ಅವ್ರು ಪ್ರೂವ್ ಮಾಡ್ಬೇಕಂತಂದ್ರೆ. ಸೊ ಗೈಸ್ ಯಾರು ನನ್ನ ಟೆಲಿಗ್ರಾಮ್ ಜಾಯ್ನ್ ಆಗಿಲ್ಲ ಹೋಗಿ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ನಾನು ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿಲ್ಲ ಫಾಲೋ ಮಾಡ್ರಿ. ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಆಗಿರಿ ಗೈಸ್. ನನ್ ಗೇವ್ ಅವೇನಾಗ ಪರ್ಫಾರ್ಮ್ ಮಾಡೋರು ಇವು 3 ಮಾಡಿ ನನ್ನ ಸ್ಕ್ರೀನ್ ಶಾಟ್ ಹಾಕ್ರಿ, ನಾನು DM ಮಾಡ್ರಿ. ನಾನು ಇನ್ಸ್ಟಾಗ್ರಾಮ್ನಾಗ ನಾನು ಗೇವ್ ಅವೇ ಮಾಡ್ತೀನಿ. ಯಾರು ಗೆದ್ದಾರ ಅಂತಂದ್ರೆ ನಾಳೆ ಅವ್ರ ಹೆಸರು ಹೇಳ್ತೀನಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನನಗೆ ಅನ್ಸೋ ಮಟ್ಟಿಗೆ ಚೆನ್ನೈ ಗೆಲ್ತಿದ್ ಗೈಸ್ ಈ ಮ್ಯಾಚ್. ಆದ್ರೆ ನನ್ನ ಪ್ರಿಡಿಕ್ಷನ್ ಲಾಸ್ಟ್ ಮೂಮೆಂಟ್ನಾಗ ಚೇಂಜ್ ಆಗ್ಬೋದು. ನಾ ಹೇಳಿದ ಪ್ಲೇಯರ್ಸ್ ಏನಾರು ಆಡಿದ್ರು ಅಂದ್ರೆ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಅದಾವ ಗೈಸ್. ಸೊ ಗೈಸ್ ಇವತ್ತಿಗೆ ಇಷ್ಟ. ನಾಳೆಗೆ ನಾನು ಹೊಸ ವಿಡಿಯೋ ತರ್ತೀನಿ. ಮತ್ತೆ ಕಂಟಿನ್ಯೂ ವಿಡಿಯೋ ನೋಡ್ತೀರಿ ಗೈಸ್. ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ರಿ. ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋನ ಲೈಕ್ ಮಾಡ್ರಿ ಗೈಸ್. 100 ಲೈಕ್ಸ್ನ ಏಮಿಟ್ಟಿನಿ. ಆಮೇಲೆ ನನ್ನ ಟೆಲಿಗ್ರಾಮ್ ಚಾನಲ್ನಾಗ ಯಾರು ಜಾಯ್ನ್ ಆಗಿಲ್ಲ ಅಲ್ಲೇ ಜಾಯ್ನ್ ಆಗಿರಿ ಗೈಸ್. ಲಾಸ್ಟ್ ಮೂಮೆಂಟ್ನಾಗ ನನ್ನ ಪ್ರಿಡಿಕ್ಷನ್ಸ್ ಏನಾದ್ರು ಅಲ್ಲೇ ಬರ್ತಾವ. ಟೀಮ್ ನಂದು ಏನೇ ಸ್ಮಾಲ್ ಲೀಗ್ ಗ್ರ್ಯಾಂಡ್ ಲೀಗ್ ಅಲ್ಲೇ ಕೊಡ್ತೀನಿ ನಾನು. ಸೊ ಗೈಸ್ ಇವತ್ತಿಗೆ ಇಷ್ಟ. ನಾಳೆಗೆ ಹೊಸ ವಿಡಿಯೋ ಬರ್ತೀನಿ. ಟಾಟಾ, ಬಾಯ್ ಬಾಯ್.